ಐ ಲೈಕ್ ಇಟ್ ಕಾಂತ ಈ ಟೈಟಲ್ನ ಕೇಳ್ತಾ ಇದ್ದರೆ ನನಗೆ ರಕ್ತ ಕಣ್ಣೀರು ಮೋಹನನೇ ಜ್ಞಾಪಕ್ಕೆ ಬರ್ತಾರೆ. ಒಂಥರ ಪೀರಿಯಾಡಿಕ್ ಡ್ರಾಮಾ ಥರ ಕಾಣುತ್ತೆ. ಸೆಲ್ವರಾಜ್ ಸೆಲ್ವಮಣಿ ಅವರು ಡೈರೆಕ್ಷನ್ ಮಾಡಿಬಿಟ್ಟು ದುಲ್ಕರ್ ಸಲ್ಮಾನ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಂಥ ಈ ಒಂದು ಸಿನಿಮಾ ಹೆಂಗಿದೆ ನೋಡ್ಕೊಂಬರೋಣ ಬನ್ನಿ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇದ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಂತ ಆವಾಗಲೇ ಹೇಳೋ ಥರ ಸೆಲ್ವರಾಜ್ ಸೆಲ್ವಮಣಿ ಅವರು ಡೈರೆಕ್ಷನ್ನ ಮಾಡಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಮುದ್ರಕನಿ, ರಾಣಾ ದಗ್ಗುಪಾಟಿ, ಹಂಗೆ ಭಾಗ್ಯಶ್ರೀ ಭೋಸ್ಲೆ ಇವರು ಮೇನ್ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ ಟಿ ಕೆ ಮಾಧವನ್ ಸಿನಿಮಾದ ಹೀರೋ, ಅಯ್ಯ ಡೈರೆಕ್ಟ್ರು. ಅಯ್ಯನ್ನೇ TKN ಇಂಡಸ್ಟ್ರಿಗೆ ಪರಿಚಯ ಮಾಡಿರ್ತಾರೆ. ಬಟ್ ಸ್ವಲ್ಪ ದಿನ ಆದಮೇಲೆ ಏನೋ ಈಗೋ ಕ್ಲಾಶ್ ಆಗಿ ಇಬ್ಬರು ಮಾತಾಡೋದಿಲ್ಲ. ಬಟ್ ಅನ್ಫಾರ್ಚುನೇಟಾಗಿ ಇವರಿಬ್ಬರು ಒಂದು ಸಿನಿಮಾ ಮಾಡಬೇಕಾಗಿ ಬರುತ್ತೆ. ಅದು ಕೂಡ ಫಸ್ಟು RR ಸಿನಿಮಾ. ಆ ಸಿನಿಮಾ ಹೆಸರೇ ಕಾಂತ. ಆ ಸಿನಿಮಾಗೆ ಹೀರೋಯಿನ್ನು ಕುಮಾರಿ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಕುಮಾರಿ ಮತ್ತು ಮಾದೇವನ್ನು ಇಬ್ಬರು ಲವ್ಗೆ ಬೀಳ್ತಾರೆ. ಸ್ವಲ್ಪ ದಿನ ಆದಮೇಲೆ ಕುಮಾರಿ ಗರ್ಭವತಿ ಆಗ್ತಾಳೆ. ಹಂಗೆ ಇನ್ನು ಸ್ವಲ್ಪ ಟೈಮ್ಗೆ ಅವಳು ಸತ್ತೋಗ್ಬಿಡ್ತಾಳೆ. ಆ ಸಾವಿಗೆ ಯಾರು ಕಾರಣ, ಆ್ಯಕ್ಚುಲಾಗಿ ಕುಮಾರಿನ ಯಾರು ಸಾಯಿಸಿದ್ರು ಏನು ಅನ್ನೋದೇ ಈ ಒಂದು ಮೂವಿಯ ಮೇನ್ ಪ್ಲಾಟ್ ಲೈನು. ಒಂಥರ ಈ ಸಿನಿಮಾನ ನೋಡ್ತಿದ್ರೆ ಫಸ್ಟ್ ಹಾಫು ಫುಲ್ಲು ಒಂಥರ ಡ್ರಾಮಾ ಥರ ಇದ್ದರೆ, ಸೆಕೆಂಡ್ ಹಾಫು ಒಂಥರ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಥರ ಇದೆ. ಅಷ್ಟೇ ಅಲ್ಲ, ಸಮುದ್ರಕನಿ ಮತ್ತು ದುಲ್ಕರ್ ಸಲ್ಮಾನ್ ಇವೆರಡು ಕ್ಯಾರೆಕ್ಟರ್ ಮಧ್ಯೆ ಇರೋ ಈಗೋ ಕ್ಲಾಶು ಕೂಡ ತುಂಬ ಚೆನ್ನಾಗೇ ಇಲ್ಲಿ ಪೋರ್ಟ್ರೇ ಆಗಿದೆ. ಭಾಗ್ಯಶ್ರೀ ಭೋಸ್ಲೆ ಅವರು ಕೂಡ ಆ ಕ್ಯಾರೆಕ್ಟರ್ನ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ದುಲ್ಕರ್ ಸಲ್ಮಾನ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡೋಂಗೆಲ್ಲ ಬಿಡಿ, ಅವರೊಬ್ಬ ಬೆಸ್ಟ್ ಆ್ಯಕ್ಟರು. ಅವರಿಗೆ ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ ಆಫರ್ಗಳು ಬರ್ತಾ ಇರ್ತವೆ. ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಿ ಸಿನಿಮಾನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಮುದ್ರಕನಿ ಆ ಡೈರೆಕ್ಟ್ರಾಗಿ ನಿಜವಾಗ್ಲೂ ಕೂಡ ಪರಕಾಯ ಪ್ರವೇಶ ಮಾಡಿದ್ರೇನೋ ಅನ್ನೋ ರೇಂಜಿಗೆ ಅವರು ಕೂಡ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇನ್ನು ರಾಣಾ ದಗ್ಗುಪಾಟಿ ಅವರ ಕ್ಯಾರೆಕ್ಟರ್ ಸೆಕೆಂಡ್ ಹಾಫಲ್ಲಿ ಬಂದ್ರೂ ಕೂಡ ಆ ಒಂದು ಕ್ಯಾರೆಕ್ಟರ್ನ ಯಾವ ಥರ ಪ್ಲೇ ಮಾಡಬೇಕು ಆ ಥರ ಮಾಡಿದ್ದಾರೆ ಅವರು ಒಬ್ಬ ಆಫೀಸರ್ ಆಗಿ. ಈ ಒಂದು ಸಿನಿಮಾ 1950ರಲ್ಲಿರೋ ಫಿಲಮ್ ಮೇಕಿಂಗ್ ಸ್ಟೈಲಲ್ಲೇ ರೆಡಿ ಆಗಿದೆ. ಆ ಒಂದು ರೆಟ್ರೋ ಫೀಲು, ಆ ಒಂದು ವಿಂಟೇಜ್ ಫೀಲು ಗ್ಯಾರಂಟಿ ತಂದು ಕೊಟ್ಟೇ ಕೊಡುತ್ತೆ. ಇನ್ನು ಸ್ಕ್ರಿಲ್ ಬೆನ್ನು ಕೂಡ ಡೀಸೆಂಟ್ ಆಗಿದೆ. ಯಾಕಂದರೆ ಫಸ್ಟ್ ಹಾಫಲ್ಲಿ ಡ್ರಾಮಾ ಥರ ಹೋದರೆ ಸೆಕೆಂಡ್ ಹಾಫಲ್ಲಿ ಕ್ರೈಮ್ ಥ್ರಿಲ್ಲರ್ ಥರ ಹೋಗುತ್ತೆ. ಇನ್ನು ಸಾಂಗ್ಗಳು ಕೂಡ ಆ ಒಂದು ವಿಂಟೇಜ್ ಸ್ಟೈಲ್ನ ಜ್ಞಾಪಕಕ್ಕೆ ತರ್ತವೆ ನಮಗೆ. ಒಂಥರ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಕೋರು ಕೂಡ ಇಂಪ್ರೆಸ್ ಮಾಡ್ತು. ಒಂದು ಪಕ್ಕಾ ಡ್ರಾಮಾನ ಇಷ್ಟಪಡ್ತಕ್ಕಂಥವ್ರಿಗೆ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿ ಇಡಿಸುತ್ತೆ. ಅಷ್ಟೇ ಅಲ್ಲ, ಹಳೆ ಸಿನಿಮಾಗಳನ್ನ ಫಾಲೋ ಮಾಡೋರಿಗೆ, ಆ ಒಂದು ವಿಂಟೇಜ್ನೆಸ್ನ ಇಷ್ಟಪಡೋರಿಗೆ ಈ ಒಂದು ಸಿನಿಮಾ ಇಷ್ಟ ಆಗುತ್ತೆ. ಅದರಲ್ಲೂ ಓಲ್ಡ್ ಜನ್ರೇಷನ್ ಅವ್ರಿಗೆ ಈ ಒಂದು ಸಿನಿಮಾ ಇನ್ನೂ ಜಾಸ್ತಿ ಇಷ್ಟ ಆಗೋ ಚಾನ್ಸಸ್ ಇರುತ್ತೆ. ನಿಜವಾಗ್ಲೂ ದುಲ್ಕರ್ ಸಲ್ಮಾನ್ ಅವ್ರಿಗೆ ಇಂಥ ಒಂದು ಎಕ್ಸ್ಪೆರಿಮೆಂಟಲ್ ಮೂವೀಸ್ಗಳನ್ನ ಮಾಡೋದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಒಂದು ಫೀಲಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ನಿಜವಾಗ್ಲೂ ಇವ್ರ ಕಡೆಯಿಂದ ಇನ್ನೂ ಇಂಥ ಎಷ್ಟೋ ಫಿಲಮ್ಗಳು ಬರಬೇಕು. ನೋಡ್ಬೋದು, ಆರಾಮಾಗಿ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಈ ಒಂದು ಸಿನಿಮಾನ. ಈ ಒಂದು ಸಿನಿಮಾಗೆ IMDbನಲ್ಲಿ 8.7 ರೇಟಿಂಗ್ ಇದೆ. ಅಷ್ಟೇ ಅಲ್ಲ, ಟೈಮ್ಸ್ ಆಫ್ ಇಂಡಿಯಾ 5ಗೆ 4 ನೀಡಿದೆ ರೇಟಿಂಗ್ನ. ಒಟ್ಟಿನಲ್ಲಿ ಒಂದು ಡೀಸೆಂಟ್ ಎಂಟರ್ಟೈನರು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಈ ಒಂದು ಸಿನಿಮಾನ. ನೋಡಿಲ್ಲ ಅಂದರೆ ನೋಡಿ ಥಿಯೇಟರ್ಸ್ಗೆ ಹೋಗಿ. ಇಷ್ಟೊತ್ತಿಗೆ ಯಾವಾಗಲೂ ಈ ಒಂದು ಸಿನಿಮಾದ ರಿವ್ಯೂ ಬರಬೇಕಾಗಿತ್ತು, ಬಟ್ ಲೇಟ್ ಆಯಿತು. ಇನ್ನು ಬೇರೆ ಸಿನಿಮಾಗಳ ರಿವ್ಯೂನ ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ಒಬ್ರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕ್ಕೊಳ್ಳಿ. ನಾನೊಂದು 5-6 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ರತಿ ವಿಡಿಯೋಗೂ. ಒಂದೊಂದು ವಿಡಿಯೋಗೆ 1 ಲೈಕ್ ಬರ್ತಾ ಇಲ್ಲ. ಸೊ ನೀವು 5-6 ಹಾಕೋ ಲೈಕಿಂದ ನನಗೆ ಎಷ್ಟೋ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ನಾನು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದ್ದೀನಿ. ಯೂಟ್ಯೂಬಿಗೆ ಬಂದು ತುಂಬ ದಿನವೇ ಆಗಿದೆ. ಸೊ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ನಾನು ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್.